ಸರ ಜನವರಿ 14ನೇ ತಾರೀಕು ಪ್ರಯಾಗ್ರಾಜ್ ಅಲ್ಲಿ ದುರದೃಷ್ಟವಶಾತ್ತು ಬೆಳಗಾವಿ ಜಿಲ್ಲೆಗೆ ಸೇರುವಂತ 4 ಜನರು ಕಾಲ್ತುಳಿತದಲ್ಲಿ ತೀರ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಎಲ್ಲ ಮೃತದೇಹಗಳನ್ನು ಬೆಳಗಾವಿಗೆ ತರಿಸ್ಕೊಂಡು ಇಲ್ಲಿ ಎಲ್ಲ ಪದ್ಧತಿ ಪ್ರಕಾರ ನಾವು ಕ್ರಿಮೇಷನ್ ಎಲ್ಲ ಮಾಡಿದೀವಿ. ಈಗ ಪ್ರಯಾಗರಾಜ್ ಜಿಲ್ಲಾಡಳಿತ ಜೊತೆ ಜಿಲ್ಲಾಧಿಕಾರಿ ರವಿ ಮಂದರ್ ಅವರ ಜೊತೆ ಮಾತುಕತೆ ನಡೆಸಿ ಪ್ರಯಾಗರಾಜ್ ಜಿಲ್ಲಾಡಳಿತದ ಮುಖಾಂತರ ಪ್ರತಿ ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಜಮೆ ಮಾಡಲಾಗಿದೆ. ಈ ಒಂದು ಪದ್ಧತಿಯನ್ನು ನಾವು ನಮ್ಮ ಇಲಾಖೆ ಮುಖಾಂತರ ನಾವು ಮಾನಿಟರ್ ಮಾಡಿದ್ದೀವಿ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಒಂದೆರಡು ಕರೆಕ್ಷನ್ಸ್ ಅವರು ಕೇಳ್ತಾ ಇದ್ರು. 4 ಮೃತಪಟ್ಟಿರುವ ಅವರ ಹೆಸರು ಜ್ಯೋತಿ ಅವರು, ಮೇಘಾ ಅವರು, ಮಹಾದೇವಿ ಅವರು, ಅರುಣ್ ಅವರು. ಸ್ಪೆಲ್ಲಿಂಗ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದಾವೆ ಅಂತ ಹೇಳಿ ಕುಟುಂಬಸ್ಥರು ನಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದು ಅಫಿಡವಿಟ್ ತಗೊಂಡು ನಾವು ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಗೆ ನಾವು ವಾಟ್ಸ್ಆಪ್ ಮಾಡಿದೀವಿ, ಇಮೇಲ್ ಮುಖಾಂತರ ಕಳಿಸಿದೀವಿ. ಇನ್ನೊಂದು ದಿವಸ 2 ದಿವಸದ ಒಳಗಡೆ ಆ ಕರೆಕ್ಟೆಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ನಮ್ಗೆ ವಾಪಸ್ ಬರುತ್ತೆ. ಡೆತ್ ಸರ್ಟಿಫಿಕೇಟ್ ಕರೆಕ್ಟೆಡ್ ಕಾಪಿ ನಮ್ಗೆ ಸಿಗುತ್ತೆ ಅಂತ ಹೇಳಿ ಆಶ್ವಾಸನೆ ನಮ್ಗೆ ಪ್ರಯಾಗ್ರಾಜ್ ಜಿಲ್ಲಾಡಳಿತದಿಂದ ನೀಡಲಾಗಿದೆ. ಸೊ ಎಲ್ಲ ಸಪರೇಟ್ ಬಂದಿದೆ. 4 ಜನರಿಗೆ ಸಪರೇಟ್ 25 ಲಕ್ಷ ಎಲ್ಲ ಸೇರಿ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಅವರಲ್ಲಿಂದ ಬಿಡುಗಡೆ ಮಾಡಿದ್ದಾರೆ. ನಾವು ವಿಲೇಜ್ ಅಕೌಂಟೆಂಟ್ ಮುಖಾಂತರ ಹೋಗಿ ಇನ್ಸ್ಪೆಕ್ಟ್ ಮಾಡಿಸಿದೀವಿ. ಎಲ್ಲ ಅಕೌಂಟ್ಗೆ ಅದು ಆಲ್ರೆಡಿ ಜಮಾ ಆಗಿದೆ.